ಸಾಮಾಜಿಕ ಜಾಲತಾಣಗಳ ಮುಖಾಂತರ ತಲುಪಿದಾವೆ, ಜನರು ನೋಡಿದ್ದಾರೆ. ಒಂದು ವೇಳೆ ಹೇಳ್ತಾ ಇದ್ರೆ ಪ್ರಜ್ವಲ್ ರೇವಣ್ಣ ಈ ತರದ ಒಂದು ಕುಕೃತ್ಯದಲ್ಲಿ ತೊಡಗಿದ್ದಾನೆ, ಆತ ಒಬ್ಬ ವಿಕೃತ ಕಾಮಿ ಅನ್ನೋದನ್ನ ನಾವು ಬಾಯಲ್ಲಿ ಹೇಳ್ತಾ ಇದ್ರೆ ಜನರಿಗೆ ಬಹುಶಃ ಇದೇನೋ ಒಂಥರಕ್ಕೆ ನೀರಸವಾಗಿ ಅನ್ನಿಸ್ಬೋದು, ಬಹಳ ನೀರಸವಾಗಿ. ನನಗೂ ಕಳೆದ 4-5 ದಿನಗಳಿಂದ ಈ ವಿಚಾರ ಏನು ಚರ್ಚೆಯಲ್ಲಿದ್ದು ನನಗೂ ಅದು ಒಂದು ರೀತಿಯಾಗಿ ಅನ್ನಿಸ್ತಾ ಇತ್ತು. ಪ್ರತ್ಯೇಕವಾಗಿ ಆರೋಪಗಳು ಪ್ರತ್ಯಾರೋಪಗಳು ಚುನಾವಣೆ ಸಂದರ್ಭಗಳಂತೂ ಈ ತರದಂತೂ ಮುನ್ನೆಲೆಗೆ ಬರ್ತಾ ಇರ್ತಕ್ಕಂಥ ವಿಚಾರಗಳು. ಆದ್ರೆ ಮನುಷ್ಯರಾಗಿರ್ತಕ್ಕಂಥವರು ನಾಗರಿಕ ಸಮಾಜದಲ್ಲಿ ನಾನೊಬ್ಬ ನಾಗರಿಕನಾಗಿ ಬದುಕ್ತಾ ಇದ್ದೀನಿ ಅಂತಕ್ಕಂಥ ಯಾವನೇ ಒಬ್ಬ ವಿಡಿಯೋಗಳನ್ನ ನೋಡಿದ್ರೆ ಪ್ರಜ್ವಲ್ ರೇವಣ್ಣನಂತಹ ನೀಚ ಕಾಮುಕ ಅಧಿಕಾರ ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ಈ ತರದ ಮೋಸಗಾರ ಅಥವಾ ವಂಚಕ ಇನ್ನೊಬ್ಬ ಇಲ್ಲ ಅಂತಕ್ಕಂಥದ್ದು ಖಾತ್ರಿ ಆಗುತ್ತೆ. ಈ ವಿಚಾರವಾಗಿ ಒಂದು ಬಹಳ ಗಂಭೀರವಾದ ವಿಚಾರ. ಇವತ್ತು ರಾಜ್ಯದಲ್ಲಿ ಅಧಿಕಾರ ಇರ್ತಕ್ಕಂಥ ಈ ತರದ ಪಾಳೆಗಾರಿಕೆ ಸಂಸ್ಕೃತಿ ಹೊಂದಿರ್ತಕ್ಕಂಥ, ಎಸ್ಪೆಷಲಿ ನಾವು ಇದನ್ನ ಹೇಳ್ಬೇಕು, ಪಾಳೆಗಾರಿಕೆನೇ ಅವ್ರದ್ದು, ಪಾಳೆಗಾರರು ಇವರು. ಹೊಳೆನರಸೀಪುರದ ರೇವಣ್ಣ ಅಂಡ್ ಫ್ಯಾಮಿಲಿ, ಎಸ್ಪೆಷಲಿ ರೇವಣ್ಣ ಅಂಡ್ ಫ್ಯಾಮಿಲಿ, ದೇವೇಗೌಡರನ್ನ ಬಿಟ್ಟು ಒಂದು ಕೆಳಗೆ ಮಾತಾಡೋದಾದ್ರೆ ರೇವಣ್ಣ ಅಂಡ್ ಫ್ಯಾಮಿಲಿ ಬಹಳ ಈ ವಿಚಾರದಲ್ಲಿ ಪಾಳೆಗಾರಿಕೆಯಲ್ಲಿ ಕುಖ್ಯಾತಿ. ನೋಡಿದ್ದೀವಿ ಹಲವಾರು ಸಂದರ್ಭಗಳಲ್ಲಿ. ಭವಾನಿ ರೇವಣ್ಣ ಹೇಗೆ ನಡ್ಕೊಂಡಿದ್ದಾರೆ, ಹೊಳೆ ನರಸೀಪುರಕ್ಕೆ ಹೋದಂತಹ ಸಂದರ್ಭದಲ್ಲಿ ಭ್ರಷ್ಟ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋದಕ್ಕೆ ನಾವು ಕೆಆರ್ಎಸ್ ಪಕ್ಷದಿಂದ ಹೊಳೆ ನರಸೀಪುರಕ್ಕೆ ಹೋದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೆಆರ್ಎಸ್ ಪಕ್ಷದವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ರು, ಕಲ್ಲಲ್ಲಿ ಹೊಡೆದ್ರು. ಪೊಲೀಸು ನಾವಿವತ್ತು ಎಸ್ಪಿ ಕಚೇರಿಯಲ್ಲಿ ಇದ್ದೀವಿ, ಎಸ್ಪಿ ಕಚೇರಿಗಳ ವಾಹನಕ್ಕೆ ಎಸ್ಪಿ ಕಚೇರಿಗಳ ಸಿಬ್ಬಂದಿಗಳ ಮೇಲೆ ಅವತ್ತು ಹಲ್ಲೆ ಮಾಡಿ ಪಾಳೆಗಾರಿಕೆಯನ್ನ ಮೆರೆದು ಅವ್ರನ್ನ ಏನೂ ಮಾಡ್ಕೊಳಕ್ಕಾಗಲಿಲ್ಲ ಇವತ್ತಿನ ನಮ್ಮ ವ್ಯವಸ್ಥೆ. ಸೊ ಆ ತರದ ಒಂದು ಪಾಳೆಗಾರಿಕೆ ಸಂಸ್ಕೃತಿಯನ್ನ ಪ್ರದರ್ಶನ ಮಾಡ್ಕೊಂಡೇ ಬಂದಿರ್ತಕ್ಕಂಥ ಫ್ಯಾಮಿಲಿಯ ಕೂಡಿ ನಾವು ಪದೇ ಹೇಳ್ತೀವಿ, ವಂಶ ಪಾರಂಪರ್ಯ ರಾಜಕಾರಣ ಮಾಡಬಾರ್ದು, ಸರಿ ಇಲ್ಲ ಅಂತ 3-4 ತಲೆಮಾರಿನ ರಾಜಕಾರಣವನ್ನ ಮಾಡಿಕೊಂಡು ಬಂದಂತವರ ಮನೆಯ ಮಕ್ಕಳು ಇವತ್ತು ಎಂತಹ ಕೆಟ್ಟ ದಾರಿಯನ್ನ ಅಡ್ಡ ದಾರಿಯನ್ನ ನಾವು ಏನ್ ಬೇಕಾದ್ರೂ ಮಾಡಿದ್ರು ಪರವಾಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಈ ವಿಚಾರವಾಗಿ ನಾವು ಹೇಳ್ತಾ ಇರೋದು ಸ್ವಚ್ಛ ಪ್ರಾಮಾಣಿಕ ಜನಪರವಾದ ರಾಜಕಾರಣವನ್ನ ಮಾಡಬೇಕು. ನಾಯಕರಾಗಿರ್ತಕ್ಕಂಥವ್ರು ಮಾದರಿ ಆಗಿರ್ಬೇಕು. ನಾಯಕತ್ವ ಕೊಡ್ತಕ್ಕಂಥವ್ರು ಇಡೀ ಸಮುದಾಯವನ್ನ ಇಡೀ ಸಮಾಜವನ್ನ ಪ್ರೇರೇಪಿಸ್ತಕ್ಕಂಥ ಒಳ್ಳೆಯ ದಿಕ್ಕಿನೆಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಅವರು ವರ್ತನೆಗಳಿರಬೇಕು ಅಂತ ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ವಿಕೃತ ಕಾಮುಕ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ನಾವು ಯಾವ್ದಾವ್ದು ಸ್ವಾಮೀಜಿಗಳು ಮಠ ಮಂದಿರದ ಜನರನ್ನ ಏನು ಧಾರ್ಮಿಕ ವಿಚಾರಗಳಿಂದಾಗಿ ಅವರನ್ನ ತಲೆ ಕೆಡಿಸಿ ಹೆಣ್ಣು ಮಕ್ಕಳನ್ನ ವಂಚನೆ ಮಾಡಿರ್ತಕ್ಕಂಥ ಮತ್ತೆ ಹೆಣ್ಣು ಮಕ್ಕಳನ್ನ ತಮ್ಮ ಕಾಮ ಕೆಲಸಕ್ಕೆ ಬಳಸಿ